ಕಾಲಿಟ್ಟ ಈ ಕಾಳನಾಯಕನ ಅರ್ಥ ನಿನಗೆ ತಿಳಿಯದಿದ್ದರೆ ಈ ಭೂಮಿ ಮೇಲೆ ಹೆಣ್ಣಾಗಿ ಹುಟ್ಟಿದು ವ್ಯರ್ಥ. ಲೋ ಕಾಮುಕ, ನನ್ನ ಪ್ರೀತಿಯ ಅರಮನೆ ಕಟ್ಟಲು ಬಂದ ಗೆದ್ದಲು ಹುಳು ನೀನಾದ್ರೆ ನಿನ್ನನ್ನು ಕಚ್ಚಿ ತಿನ್ನೋ ಘಟ ಸರ್ಪವಾಗಿ ಬರ್ತಾನೆ ನನ್ನ ಗಂಡ. ಅವನೇ ನಿನ್ನ ಗಂಡ. ನಿನ್ನ ಗಂಡನ ರುಂಡವನ್ನು ತೆಗೆದು ನಿನ್ನಂತ ಗರತಿಯರಿಗೆ ನಾ ಮಿಂಡನಾಗದಿದ್ದರೆ ನನ್ನ ಹೆಸರು ನಂಜೇ ಗೌಡನೇ ಅಲ್ಲ. ಲೋ ನೀಚ, 1000 ಮಂದಿಯ ನಡುವೆ ಸಪ್ತಪದಿ ತುಡಿದು ನನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡನಿರುವಾಗ ಮಿಂಡನೆಂದು ನೀ ಮುಂದೆ ಬಂದ್ರೆ ಗಂಡು ಹುಲಿ ಅಂತ ನನ್ನ ಗಂಡ ಗಜೇಂದ್ರ ನಿನ್ನ ರುಂಡ ಹೊರಿಸ್ತಾನೆ. ಬಲು ಎಚ್ಚರ 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 ಹೇಳುವ ಹುಚ್ಚು ಹೆಣ್ಣೆ. ರುಂಡು ಹಾರಿಸಲು ಬಂದ ನಿನ್ನ ಗಂಡನಿಗೆ ಗುಂಡು ಹಾರಿಸುವ ಗಂಡುಗಲಿ ನಾನು ಆಗಿರುವಾಗ ಸೊಮ್ಮನೆ ನನ್ನವರಾಗಿ ಕೈ ಬಿಡೋ ಮದಂದ. ನಿನ್ನಂತ ಕಲಿಯುಗದ ಕಾಮುಕರಿಗೆ ಸುಖ ಕೊಡಲು ನಾನೇನು ನೀತಿಗೆಟ್ಟ ಹೆಣ್ಣಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗು. ಹೊರಟು ಹೋಗಲು ಬಂದಿಲ್ಲ ಸರೋಜ. ನನ್ನ ಕಣ್ಣೋಟಲ್ಲಿ ಕಂಗೊಳಿಸುತ್ತಿರುವ ನಿನ್ನ ರೂಪವನ್ನು ಮೆಚ್ಚಿ ಇಂದು ನಿನ್ನ ಶೀಲದ ಬುತ್ತಿಯನ್ನು ಬಿಚ್ಚಿ ಕಚ್ಚಿ ಸವಿದು ಹೋಗುವುದಕ್ಕಾಗಿ ಬಂದಿದ್ದಾನೆ ಈ ವೇಗದ ಸರದಾರ. ಲೋ ನರವ್ಯಾಘ್ರ, ಸರದಾರ ನಾನೆಂದು ದ್ರೌಪದಿ ಮೇಲೆ ಮನಸ್ಸು ಮಾಡಿದ ಕೀಚಡ ಸ್ಥಿತಿ ಏನೋ ಆಯ್ತು, ಮೇಡಕ್ಕೆ ಮೇಲೆ ಮನಸ್ಸು ಮಾಡಿದ ಭಸ್ಮಾಸುರನ ಗತಿ ಏನಾಯ್ತು ಅಂತ ಸ್ವಲ್ಪ ವಿಚಾರ ಮಾಡು. ಈ ಗಂಡುಳ್ಳ ಗರತಿಯ ಶೀಲದ ಬುದ್ಧಿಯನ್ನೇ ಬಿಚ್ಚಿದ್ರೆ ಕೊಚ್ಚಿ ಹಾಕ್ತಾರೆ ಈ ಸಮಾಜದ ವೀರ ಗರತಿಯರು. ಎಲ್ಲಿದ್ದಾರೆ ಆ ನಿನ್ನ ಗರತಿಯರು? ಕೊಚ್ಚಿ ಗೆದ್ದ ರಾಮನು ಸೀತೆಯನ್ನು ಹೊತ್ತು ಒಯ್ಯುವಾಗ ಎಲ್ಲಿ ಅಡಗಿದರೋ ನಿನ್ನ ಗರತಿಯರು? ಸಾವಿರ ಜನ ಸೇರಿದ ರಾಜ್ಯಸಭೆಯಲ್ಲಿ ದ್ರೌಪದಿ ಸೀರೆ ಸೆಳೆಯುವಾಗ ಎಲ್ಲಿ ಅಡಗಿದರೋ ನಿನ್ನ ವೀರಗರತಿಯರು? ಸರೋಜ, ಮಾತಿಗೆ ಮಾತು ಬೆಳೆಸದೆ ಸುಮ್ಮನೆ ನನ್ನವಳಾಗುವ. ನನ್ನನ್ನು ಮುಟ್ಬೇಡಿ ಶ್ರೀಮತಿ, ನಿಮಗೆ ಕೈ ಮುಗಿತೀನಿ, ಬಿಟ್ಬಿಡಿ ನನ್ನನ್ನ. ಬಿಟ್ಟು ಬಿಡ್ತೀನಿ ಸರೋಜ, ಆದರೆ ನನ್ನ ಮಾತಿನಂತೆ ನಡೆದುಕೊಂಡರೆ ಮಾತ್ರ. ಈಗ ಏನ್ ಮಾಡ್ಬೇಕು ಅಂತ ಹೇಳಿ ಶ್ರೀಮತಿ. ನೋಡು ಸರೋಜ, ಈ ಬಡತನದಲ್ಲಿ ಬೆಂದು ಹೋಗೋದಕ್ಕಿಂತ ಇಂದು ನನ್ನವಳಾದರೆ ಬಂಗಾರ ಸರದಲ್ಲಿ ಶೃಂಗಾರ ಮಾಡಿ ನನ್ನ ಮುದ್ದಿನ ಮಡಿದನಾಗಿ ಮಾಡಿಕೊಳ್ಳಬಲ್ಲ ಈ ಸಾಹುಕಾರ. ಹೌದು, ಇವರು ಹೇಳೋ ಮಾತು ಸತ್ಯವಿದೆ. ಬಡತನದಲ್ಲಿ ಬಿದ್ದು ನೊಂದು ಹೋಗೋದಕ್ಕಿಂತ ಎಂದು ಈ ಶ್ರೀಮಂತರ ಕೈ ಹಿಡಿದು ಮನಬಂದಂತೆ ಮೆರಿಬಹುದು. ಆಯ್ತು ಶ್ರೀಮಂತರೇ, ನೀವು ಹೇಳಿದಂತೆ ನಿಮ್ಮ ಸತಿಯಾಗಲು ಸದಾ ಸಿದ್ಧ. ಆದ್ರೆ ಕೊನೆವರೆಗೂ ನನ್ನನ್ನ ಕೈ ಬಿಡೋದಿಲ್ಲ ಅನ್ನೋ ಮಾತು ಸತ್ಯ ತಾನೇ? ಸತ್ಯ ಸರೋಜ, ಆ ದೇವರಾಣೆಗೂ ಸತ್ಯ. ಸರಿ, ಹಾಗಾದ್ರೆ ನೀವೇ ಅಲ್ವೇ ನನ್ನ ಹೊಸ ಬಾಳಿಗೆ ಬೆಳಕು ನೀಡೋ ಚಂದಿರ? ಹಾಗಾದರೆ ಈ ಚಂದಿರ ಜೊತೆ ಒಂದು ಹಾಯಾಗಿ ಹಾಡಿಕೊಳ್ಳಬಾರದೇ ನನ್ನ ಚೆಲುವೆ? ಸರಿ, ಹಾಗಾದ್ರೆ ನಿಮ್ಮಿಷ್ಟದಂತೆ ಆಗಲಿ.
ಸರೋಜಾ, ನಾನಿನ್ನು ಬರುತ್ತೀನಿ. ಏನಮ್ಮ ನೀನು ಮಾಡುತ್ತಿರುವ ಹೇಸಿ ಕೆಲಸ? ಯಾಕಪ್ಪ ಮಾವ, ನಾನೇನು ಅಂತ ಕೆಲಸ ಮಾಡಿರುವೆ? ಮುಚ್ಚು ಬಾಯಿ. ನನ್ನ ತಮ್ಮನ ಹೆಂಡತಿ ಗರ್ಭಿಯಾಗಿರುತ್ತಾಳೆನೆಂದರೆ ಗೈಯಾಳೆಯಾಗಿ ಮತ್ತೊಬ್ಬನ ತೋಳ ತೆಕ್ಕಿಯಲ್ಲಿ ಬಿಗಿಯಾಗಿ ಅಪ್ಪಿಕೊಂಡಿರುವ ಸೂಳೆ ನೀನು. ಮಾವ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ. ಮಾತಿನಲ್ಲಿ ಸ್ವಲ್ಪ ಮಿತಿ ಇರ್ಲಿ. ನಾನೇನು ಸೂಳೆಯಲ್ಲ. ಹಾದಿ ಬಿಟ್ಟ ಆದರದ ಹೆಣ್ಣೆ, ದೇವರಂತ ನನ್ನ ತಮ್ಮನ ಕಣ್ಣಿಗೆ ಮಣ್ಣೆರಚಿ ಈ ಊರಿನ ನಂಜೇಗೌಡನ ಜೊತೆ ಚೆಕ್ಕಂದ ಆಡುವುದನ್ನು ನನ್ನ ಕಣ್ಣಾರೆ ಕಂಡೆ. ಮಾವ, ನನ್ನ ಮೇಲೆ ಸುಳ್ಳು ಅಪವಾದನ ಹರಿಸಿ ಅಪಾಯಕ್ಕೆ ಗುರಿಯಾಗಬೇಡಿ. ನಿಮ್ಮ ಹೆತ್ತ ತಾಯಿ ಆಣೆಯಾಗಿಯೂ ನಾನಂತವಳೆಲ್ಲ. ಚಾರಿಣಿ, ಗಂಡನ ಬಾಯಿಗೆ ಬೀಗ ಹಾಕಿ ಮೆಂಡನಿಗೆ ಉಂಡೆ ತಿನ್ನಿಸುವ ಸೋಳೆ ನೀನು. ನನ್ನ ಹೆತ್ತವರ ಮೇಲೆ ಆಣೆ ಮಾಡಿದರೆ ನಿನ್ನ ಕೊತ್ತಿಗೆಯನ್ನು ಹೆಚ್ಚಿಗೆ ಸಾಯಿಸಿ ಬಿಡುತ್ತೇನೆ. ಅಣ್ಣ, ಕೈ ಬಿಡು ಅವಳನ್ನು. ಏನಾಗಿದೆ ನಿನಗೆ? ನೀವು ಬರ್ತಾ ಇದ್ರೆ ನನ್ನ ಶೀಲವನ್ನೇ ಹಾಳು ಮಾಡ್ತಾ ಇದ್ದ ಈ ನಿಮ್ಮಣ್ಣ. ಹುಚ್ಚು ಹಿಡಿದಿದೆ ತಮ್ಮ, ನನಗೆ ಹುಚ್ಚು ಹಿಡಿದಿದೆ. ಸರೋಜಾ, ಏನ್ ಹೇಳ್ತಾ ಇದ್ದೀಯ ನೀನು? ಕೇಳೋದೇನಿದ್ದೀರಿ? ನೀವೇ ಕತ್ತು ಮಾಡಿ ನೋಡಿದ್ರಲ್ಲ. ಅಣ್ಣ, ಎಷ್ಟು ದಿವಸದಿಂದ ಹೊಂಚು ಮಾಡಿ ಹೊಂಚು ಹಾಕಿರುವೆ ನನ್ನ ಹೆಂಡತಿಯ ಮೇಲೆ. ಇಲ್ಲ ತಮ್ಮ, ಇಲ್ಲ. ಇಂಥ ನೀಚ ಕೆಲಸಕ್ಕೆ ಕೈ ಹಾಕುವ ಕಟಕ ನಾನಲ್ಲ ತಮ್ಮ, ನಾನಲ್ಲ. ಮಾಡೋ ಪ್ರಯತ್ನ ಎಲ್ಲ ಮಾಡಿ ಈಗ ಇಲ್ಲ ಅಂತ ಹೇಳಿ. ಇಲ್ಲ ತಾಯಿ, ಇಲ್ಲ. ನಮ್ಮಿಬ್ಬರ ಕಳ್ಳ ಸಂಬಂಧವನ್ನು ಹರಿದೋಗೇ ಬೇಡ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಅಣ್ಣ, ಎಂದು ನಿನ್ನ ಹೆಂಡತಿ ಸತ್ತ ಮೇಲೆ ನನ್ನ ಹೆಂಡತಿಯ ಮೇಲೆ ಕಾಮದ ಕಣ್ಣು ಹಾಕಿದೆಯೋ ಅಂದೇ ಹರಿದು ಹೋಯ್ತು ನಮ್ಮಿಬ್ಬರ ಅಣ್ಣ ತಮ್ಮಂದರ ಸಂಬಂಧ.
ದಾಟು ಈ ಮನೆಯಿಂದ. ಇಲ್ಲ ತಮ್ಮ, ಇಲ್ಲ. ಹೊರಟು ಹೋಗಂದ್ರೆ ಹೋಗುತ್ತೇನೆ ತಮ್ಮ, ಹೋಗುತ್ತೇನೆ. ಆದ್ರೆ ಒಂದು ಮಾತು ನೆನಪಿನಲ್ಲಿ ಇಟ್ಟುಕೋ, ಇವಳು ನಮ್ಮ ಮನೆ ಬೆಳಗಲ್ಲ ಬಂದು ಜ್ಯೋತಿ ಅಲ್ಲಪ್ಪ, ಮೋಸಗಾರ್ತಿ. ನಾನೇನು ಮೋಸ ಮಾಡಿದ್ದೀನಿ? ನಿನ್ನ ತಮ್ಮನನ್ನ ಪ್ರೀತಿಸಿ ನನ್ನ ಹೆಸರಿಗಿದ್ದ 10 ಎಕರೆ ಜಮೀನನ್ನ ಕೂಡ ತೆಗೆದುಕೊಂಡು ಬಂದಿದ್ದೇನೆ. ಅಂದ ಹಾಗೆ ನಾನೇನು ಮೋಸಗಾರ್ತಿ ಅಲ್ಲ. ಬೆಂಕಿ ಹಚ್ಚು ನಿನ್ನ 10 ಎಕರೆ ಜಮೀನಿಗೆ. ನನ್ನ ತಂದೆ ಗಳಿಸಿದ್ದು 2 ಎಕರೆ ಆಸ್ತಿ ಅಷ್ಟೇ ಸಾಕು ತಮ್ಮ. ಇವಳು ಏನು ಮಾಡಿದ್ದಾಳ ಗೊತ್ತೇನು? ಈ ಊರಿನ ನಂಜೇಗೌಡನ ಜೊತೆ ಚೆಕ್ಕಂದ ಆಡುತ್ತಿದ್ದಾಳೆ. ಏನೋ ನೀತಿಗೆಟ್ಟಬಿಡಿ. ನೀನು ಮಾಡಿದ ತಪ್ಪನ್ನ ಮುಚ್ಚಿಡೋದಕ್ಕಾಗಿ ಆ ನಂಜೇಗೌಡನ ಮೇಲೆ ಅಪವಾದ ಹೊರಿಸ್ತಾ ಇದೆಯಲ್ಲ, ನಾಚಿಕೆ ಆಗಬೇಕು ನಿನ್ನ ಹೇಸಿ ಜನ್ಮಕ್ಕೆ. ಏನೇ ಹಾದಿ ಬಿಟ್ಟ ಹಾದರದ ಹೆಣ್ಣೆ, ನೀನು ಮಾಡಿರೋ ತಪ್ಪನ್ನು ಮುಚ್ಚಿಡುವುದಕ್ಕಾಗಿ ನನ್ನ ಮೇಲೆ ಅಪವಾದ ಹೊರಿಸಬೇಡ ತಮ್ಮ. ಮೊದಲು ಇವಳನ್ನು ಮನೆಯಿಂದ ಹೊರಗಾಕು. ಲೇ ಧರ್ಮರಾಜ, ದೇವರಂತ ನನ್ನ ಹೆಂಡತಿಗೆ ಇಲ್ಲ ಸಲದ ಅಪವಾದ ಹೊರಿಸಬೇಡ. ಮೊದಲು ಈ ಮನೆಯಿಂದ ಆಚೆ ಹೋಗು. ಇದೇನು ಚಿಕ್ಕಪ್ಪ ಮನೆಯಲ್ಲಿ ಕದನ? ನನ್ನ ತಂದೆ ಮನೆ ಬಿಟ್ಟು ಎಲ್ಲಿಗೆ ಹೋಗಬೇಕು? ಕೆಟ್ಟ ಕೆಲಸ ಮಾಡಿದ್ದಕ್ಕೆ ನಿನ್ನ ತಂದೆ ಈ ಮನೆಯಿಂದ ಆಚೆ ಹೋಗಲೇಬೇಕು. ಯಾಕೆ ಚಿಕ್ಕಪ್ಪ, ನನ್ನ ತಂದೆ ಏನು ತಪ್ಪು ಮಾಡಿದ್ದಾರೆ? ನಿನ್ನ ಚಿಕ್ಕಮ್ಮನೊಂದಿಗೆ ಸೇರಿಸವಾಡುತ್ತಿದ್ದಾನೆ ಈ ನಿನ್ನ ತಂದೆ. ಅಪ್ಪ, ಚಿಕ್ಕಪ್ಪ ಹೇಳುವ ಮಾತು ಸತ್ಯವೇ? ಇಲ್ಲ ಕಂದ, ಇಲ್ಲ. ಈ ನಿನ್ನ ಚಿಕ್ಕಮ್ಮ ನಮ್ಮಿಬ್ಬರ ಮೇಲೆ ಸುಳ್ಳು ಸಂಬಂಧ ಹೊರಿಸಿ ನಮ್ಮಿಬ್ಬರ ಕಳ್ಳ ಸಂಬಂಧವನ್ನು ಹರಿದು ಹಾಕುತ್ತಿದ್ದಾಳೆ. ಮಾತಾಡಲ ಮತ್ತೆ ಮುಖ ನೋಡ್ತಿರುವಿರಿ. ಹೊರಟು ಹೋಗಿರಿ ನನ್ನ ಮನೆಯಿಂದ. ಹೋಗುತ್ತೇವೆ ಚಿಕ್ಕಮ್ಮ, ಹೋಗುತ್ತೇವೆ. ಹೋಗುವ ಮಣ್ಣ ಸ್ವಲ್ಪ ಅನ್ನವಿದ್ದರೆ ಕೊಡು ಚಿಕ್ಕಮ್ಮ, ತಿಂದು ಹೊರಟು ಹೋಗುತ್ತೇವೆ. ಆ ಹೊಟ್ಟೆ ಹೆಸದ್ರೆ ನನ್ನ ಮನೆಯಲ್ಲಿ ಅನ್ನ ಇಲ್ಲ. ಬೇಕಾದ್ರೆ ನಾಯಿಗೆ ಹಾಕಿದ ತಟ್ಟೆಯಲ್ಲಿ ಸ್ವಲ್ಪ ಅನ್ನ ಇದೆ, ಅದನ್ನೇ ತಿಂದು ಹೊರಟು ಹೋಗಿ. ಚಿಕ್ಕಮ್ಮ, ನನ್ನ ತಾಯಿ ಇದ್ದಿದ್ದರೆ ನಮಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ನನ್ನ ತಾಯಿನ ನೋಡಿದರೆ ಸ್ಮಶಾನದಲ್ಲಿ ಮಲಗಿಕೊಂಡಿದ್ದಾಳೆ. ನನ್ನ ತಂದೆನ ನೋಡಿದರೆ ಬೀದಿಯಲ್ಲಿ ಭಿಕ್ಷೆ ಬೇಡುವಂತಾಯ್ತು ನಮ್ಮ ಪರಿಸ್ಥಿತಿ. ಇಲ್ಲ ಕಂದ, ಇಲ್ಲ. ತುತ್ತು ಕೂಳಿಗೆ ಗತಿ ಇಲ್ಲದಂತಾಯ್ತು ನಮ್ಮ ಇಬ್ಬರ ಜೀವನ. ಸಾಕು ನಿಲ್ಲಿಸೋ ನಿಮ್ಮ ಸಂಕಟ ಕಪಟ ನಾಟಕವನ್ನು. ಹೋಗುತ್ತೇವೆ ತಮ್ಮ, ಹೋಗುತ್ತೇವೆ. ಎಲ್ಲಿಗಾದ್ರೂ ಹೋಗಿ ಭಿಕ್ಷೆ ಬೇಡಿ ಜೀವನ ಸಾಗಿಸುತ್ತೇವೆ. ನಡೆ ಕಂದ, ಹೋಗೋಣ.
ಸರೋಜಾ, ಯಾಕೋ ನನ್ನ ಮನಸ್ಸು ಸರಿಯಾಗಿಲ್ಲ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೇನೆ. ಅರೇ, ಹೋಗೋದಕ್ಕಿಂತ ಮುಂಚೆ ನನ್ನ ಕೆನ್ನೆಗೊಂದು ಸಿಹಿ ಚುಂಬನ ನೀಡಿ ಹಾಡಿ ಕುಣಿಬಾರ್ದು ನನ್ನ ರಾಜ. ಸರೋಜಾ, ನನ್ನ ಮನಸ್ಸು ಸರಿಯಾಗಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ನಿಮ್ಮ ಮನಸ್ಸನ್ನ ಹೇಗೆ ಸರಿ ಮಾಡ್ಬೇಕು ಅಂತ ನನಗೆಲ್ಲ ಗೊತ್ತು ರೀ.